ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 4ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸಾಂಖ್ಯಯೋಗ ಮತ್ತೆ ಕರ್ಮಯೋಗದ ಫಲ ಒಂದೇ ಅಂತ ಹೇಳ್ತಾ ಇದ್ದಾರಲ್ಲ. ಈಗ ಕರ್ಮಯೋಗದ ಫಲ ಪರಮಾರ್ಥ ಜ್ಞಾನದ ಮೂಲಕ ಪರಮಪದದ ಪ್ರಾಪ್ತಿ ಅಂತ ಹೇಳೋದು ಸರಿಯಾಗೇ ಇದೆ, ಯಾಕೆಂದ್ರೆ ಭಗವಂತ ಅದ್ರ ಬಗ್ಗೆ ಹೇಳಿದಾನೆ. ಆದರೆ ಸಾಂಖ್ಯಯೋಗ ಸ್ವಯಂ ತತ್ವಜ್ಞಾನನೇ ಆಗಿರ್ಬೇಕಾದ್ರೆ ಅದರ ಫಲ ತತ್ವಜ್ಞಾನದ ಮೂಲಕ ಮೋಕ್ಷವನ್ನ ಪಡ್ಕೊಳ್ಳೋದು ಅಂತ ಹೇಳಿದಾರಲ್ಲ, ಅದ್ರ ಬಗ್ಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನುವಂಥ ಪ್ರಶ್ನೆಗೆ ನಾವು ಉತ್ತರವನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಸಾಂಖ್ಯಯೋಗ ಅನ್ನೋದು ತತ್ವಜ್ಞಾನದ ಹೆಸರಲ್ಲ, ತತ್ವಜ್ಞಾನಿಗಳಿಂದ ನಾವು ಕೇಳಿರುವಂಥ ಉಪದೇಶಕ್ಕನುಸಾರವಾಗಿ ನಾವು ಸಾಧನೆ ಮಾಡ್ತೀವಲ್ವಾ, ಅದಕ್ಕೆ ಸಾಂಖ್ಯಯೋಗ ಅಂತ ಹೇಳೋದು ಅಂತ ಹೇಳಿ ಆ ವಿಷಯದ ಬಗ್ಗೆ ಬೇರೆ ಬೇರೆ ಶ್ಲೋಕಗಳಲ್ಲಿ ಏನು ಹೇಳಿದಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈಗ 18ನೇ ಅಧ್ಯಾಯದಲ್ಲಿರುವಂಥ 49ನೇ ಶ್ಲೋಕದಿಂದ 55ರ ತನಕ ಜ್ಞಾನ ನಿಷ್ಠೆಯ ವರ್ಣನೆಯನ್ನ ಮಾಡ್ತಾ ಭಗವಂತ ಬ್ರಹ್ಮಭೂತನಾದ ಮೇಲೆ, ಅಂದ್ರೆ ಅರ್ಥ ಏನು, ಬ್ರಹ್ಮನಲ್ಲಿ ಅಭಿನ್ನ ಭಾವದಿಂದ ನಾವು ಸ್ಥಿತರಾದಾಗ ಸಾಂಖ್ಯಯೋಗವನ್ನು ಪಡ್ಕೊಂಡ ಮೇಲೆ ಅದರ ಫಲ ಕೂಡ ತತ್ವಜ್ಞಾನ ರೂಪಿ ಪರಾಭಕ್ತಿ, ಮತ್ತೆ ಅದರಿಂದ ಪರಮಾತ್ಮನ ಸ್ವರೂಪವನ್ನು ನಾವು ಯಥಾರ್ಥವಾಗಿ ತಿಳ್ಕೊಂಡು ಅದರಲ್ಲಿ ಸೇರ್ಕೊಳ್ಳೋದು ಅಂತ ಹೇಳಿದ್ದಾರೆ. ಆ ವಿಷಯದ ಬಗ್ಗೆ 18ನೇ ಅಧ್ಯಾಯದಲ್ಲಿ 49ರಿಂದ 55ರ ತನಕ ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅಲ್ಲಿ ಭಗವಂತ ಹೇಳ್ತಾನೆ, ಯಾವ ಜ್ಞಾನಯೋಗದ ನಿಷ್ಠೆ ಅನ್ನೋದು ಶ್ರೇಷ್ಠವಾಗಿರುತ್ತೋ ಆ ನೈಷ್ಕರ್ಮ ಸಿದ್ಧಿಯನ್ನ ಪಡ್ಕೊಂಡ ಮೇಲೆ ಮನುಷ್ಯ ಬ್ರಹ್ಮವನ್ನ ಪಡ್ಕೊಳ್ತಾನೋ ಆ ವಿಚಾರದ ಬಗ್ಗೆ ನಾನು ಸಂಕ್ಷೇಪವಾಗಿ ನಿನಗೆ ತಿಳಿಸ್ತೀನಿ, ಅದನ್ನ ನೀನು ಕೂಡ ತಿಳ್ಕೊ ಅಂತ ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಯಾರೆಲ್ಲ ಭಗವದ್ಗೀತೆಯನ್ನ ಕೇಳ್ತಾ ಇದ್ದಾರೋ ಅಥವಾ ಓದ್ತಾ ಇರ್ತಾರೋ ಅಥವಾ ಅದ್ರ ಬಗ್ಗೆ ಒಂದು ಮನನ ಚಿಂತನೆ ಎಲ್ಲ ಮಾಡ್ತಾ ಇರ್ತಾರೋ ಅಂಥವರಿಗೆ ಹೇಳ್ತಾ ಇರೋದು ಅಂತ ಇಲ್ಲಿ ಅರ್ಥ. ಈಗ ನಾವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಅದರಲ್ಲಿ ಹೇಳ್ತಾನೆ, ವಿಶುದ್ಧವಾದಂತಹ ಬುದ್ಧಿ ಯಾರಲ್ಲಿ ಇರುತ್ತೋ ಆ ರೀತಿಯ ಬುದ್ಧಿಯಿಂದ ಕೂಡಿದವನಾಗಿ, ಮತ್ತೆ ಹಗುರವಾಗಿರಬೇಕು, ಸಾತ್ವಿಕವಾಗಿರಬೇಕು, ಮತ್ತೆ ನಿಯಮಿತವಾದಂತಹ ಭೋಜನವನ್ನ ಮಾಡುವಂಥವನು. ಊಟ ಹೇಗಿರಬೇಕು, ಹೆವಿಯಾಗಿ ಇರಬಾರ್ದು, ಅಂದರೆ ಹಗುರವಾಗಿರಬೇಕು, ಈಸಿಯಾಗಿ ಡೈಜೆಷನ್ ಆಗಬೇಕು, ಮತ್ತು ಸಾತ್ವಿಕವಾಗಿರುವಂಥ ಆಹಾರ ಇರಬೇಕು, ಮತ್ತು ನಿಯಮಿತ ಭೋಜನ, ಒಂದು ಸಮಯದಲ್ಲಿ ಸ್ಕಿಪ್ ಮಾಡಿಬಿಡೋದು, ಇನ್ನೊಂದು ಸಮಯದಲ್ಲಿ ತಿನ್ನೋದು, ಒಂದ್ಸರಿ ಜಾಸ್ತಿ ತಿನ್ನೋದು, ಕಡಿಮೆ ತಿನ್ನೋದು, ಈ ರೀತಿ ಅಲ್ಲ, ನಿಯಮಿತವಾಗಿ ಆಯಾ ಸಮಯಕ್ಕೆ ಸ್ವಲ್ಪ ಸ್ವಲ್ಪವಾಗಿ ತಿನ್ನಬೇಕು. ಈ ಶರೀರವನ್ನು ಪೋಷಣೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಆ ಆಹಾರ ಹೇಗಿರಬೇಕು, ಹಗುರವಾಗಿರಬೇಕು, ಈಸಿಯಾಗಿ ಡೈಜೆಷನ್ ಆಗೋ ಥರ ಇರಬೇಕು, ಸಾತ್ವಿಕವಾಗಿರಬೇಕು. ಈ ರೀತಿ ಯಾರು ಭೋಜನವನ್ನು ಮಾಡ್ತಾನೋ, ಮತ್ತೆ ಶಬ್ದವೇ ಮೊದಲಾದ ವಿಷಯಗಳನ್ನ, ಅಂದರೆ ಈಗ ನಮ್ಮ ಇಂದ್ರಿಯಗಳಿಗೆ ಅದರದೇ ಆದಂಥ ವಿಷಯಗಳಿರುತ್ತಲ್ಲ ಅದು. ಈಗ ಕಣ್ಣಿಗೆ ನೋಡುವಂಥದ್ದು, ಕಿವಿಗೆ ಶಬ್ದ ಕೇಳುವಂಥದ್ದು, ಈ ರೀತಿ ಈ ಎಲ್ಲ ವಿಷಯಗಳನ್ನು ತ್ಯಾಗ ಮಾಡಿ ಏಕಾಂತ ಮತ್ತೆ ಶುದ್ಧವಾದಂತಹ ದೇಶದಲ್ಲಿ ವಾಸ ಮಾಡುವಂಥವನು. ಅಂದರೆ ತುಂಬ ಜನ ಸೇರಿರ್ತಾರಲ್ಲ ಅಂಥ ಕಡೆ ಇರಬಾರ್ದು, ಏಕಾಂತವಾಗಿರೋದಕ್ಕೆ ಅವನು ಇಷ್ಟಪಡಬೇಕು. ಮತ್ತೆ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂಥ, ಅಂತಂದರೆ ಏನು, ಪ್ರಶಾಂತವಾಗಿರುವಂಥ ವಾತಾವರಣ ಇರುತ್ತಲ್ಲ ಆ ರೀತಿ ಏಕಾಂತ ಮತ್ತೆ ಶುದ್ಧವಾಗಿರುವಂಥ ಒಂದು ಸ್ಥಳದಲ್ಲಿ ವಾಸ ಮಾಡುವಂಥವನು. ಮತ್ತೆ ಸಾತ್ವಿಕ ಧಾರಣಾ ಶಕ್ತಿಯ ಮೂಲಕ, ಸಾತ್ವಿಕ ಶಕ್ತಿಗಳನ್ನು ಧಾರಣೆ ಮಾಡುವ ಮೂಲಕ ಅಂತಃಕರಣಗಳನ್ನು ಮತ್ತು ಇಂದ್ರಿಯಗಳನ್ನು ಸಂಯಮದಲ್ಲಿ ಯಾರು ಇಟ್ಕೊಂಡಿರ್ತಾನೋ, ಮತ್ತು ಅವನು ಮನಸ್ಸು, ಅವನ ವಾಣಿ ಮತ್ತು ಶರೀರ, ಅಂದರೆ 3 ಕರಣಗಳು ಅಂತ ಹೇಳ್ತೀವಿ ಇದನ್ನ. ಯಾವುದು, ಮನಸ್ಸು, ಮಾತು ಮತ್ತು ಶರೀರ, ಇದನ್ನು ಕೂಡ ತನ್ನ ವಶದಲ್ಲಿ ಇಟ್ಕೊಂಡಿರ್ತಾನೋ. ನೋಡಿ, ಯಾರ ಮನಸ್ಸು ವಶದಲ್ಲಿರೋದಿಲ್ವೋ ಅದು ಏನೇನೋ ಮಾಡ್ತಾ ಇರುತ್ತೆ, ಏನೇನೋ ಯೋಚನೆ ಮಾಡುತ್ತೆ, ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಇನ್ನು ಮಾತು, ಇಷ್ಟ ಬಂದಂಗೆ ಮಾತಾಡೋದು, ಆ ರೀತಿ ಮಾಡಬಾರ್ದು, ಅದರಲ್ಲಿ ಕಂಟ್ರೋಲ್, ಬಿಗಿತಾ ಇರಬೇಕು. ಮಾತಾಡೋದ್ರಲ್ಲೂ ಕೂಡ ತೂಕದಿಂದ ಮಾತಾಡಬೇಕು ಅಂತ ಹೇಳ್ತಾರಲ್ವ, ಆ ರೀತಿ. ಮತ್ತು ತನ್ನ ಶರೀರವನ್ನು ಕೂಡ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು. ಆಮೇಲೆ ರಾಗದ್ವೇಷಗಳನ್ನು ಕಂಪ್ಲೀಟಾಗಿ ನಾಶ ಮಾಡ್ಕೊಂಡಿರಬೇಕು. ಅವನಲ್ಲಿ ರಾಗನೂ ಇರಬಾರ್ದು, ದ್ವೇಷನೂ ಇರಬಾರ್ದು. ಆಮೇಲೆ ಚೆನ್ನಾಗಿರುವಂತಹ ದೃಢವಾದಂತಹ ವೈರಾಗ್ಯವನ್ನ ಆಶ್ರಯಿಸಿರುವಂಥವನು,
ನೋಡಿ, ವೈರಾಗ್ಯ ಅನ್ನೋದು ಹೀಗೆ ಬರೋದು ಆಗ ಹೋಗೋದಲ್ಲ, ಅದು ದೃಢವಾಗಿರಬೇಕು. ಮತ್ತು ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಮತ್ತು ಪರಿಗ್ರಹಗಳನ್ನೆಲ್ಲ ತ್ಯಾಗ ಮಾಡಿ ನಮ್ಮಲ್ಲಿರುವಂತಹ ಈ ಎಲ್ಲ ರಾಕ್ಷಸರು ಅಂತಲೇ ಹೇಳ್ಬೋದು. ನನಗಿರುವಂಥ ಶಕ್ತಿ ಮೇಲೆ ನನಗೊಂದು ಅಹಂಕಾರ ಇರುತ್ತೆ, ದರ್ಪ ಇರುತ್ತೆ ನನ್ನಲ್ಲಿ, ಕಾಮ, ಕ್ರೋಧ ಇದನ್ನೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ನಿರಂತರವಾಗಿ ಧ್ಯಾನ ಯೋಗ ಪರಾಯಣನಾಗಿರುವಂತಹ ಮಮತಾರಹಿತ, ನೋಡಿ ಇಲ್ಲಿ ಮಮತೇನೂ ಇರಬಾರ್ದು, ಶಾಂತಿಯುಕ್ತ ಪುರುಷ ಅಂದರೆ ಶಾಂತವಾಗಿರುವಂತಹ ಅಂಥ ಮನುಷ್ಯ ಸಚ್ಚಿದಾನಂದ ಘನ ಬ್ರಹ್ಮನಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾಗಿರಲು ಪಾತ್ರನಾಗ್ತಾನೆ. ಈ ಎಲ್ಲ ಗುಣಗಳು ಯಾರಲ್ಲಿರುತ್ತೋ ಅವನು ಭಗವಂತನಲ್ಲಿ ಒಂದಾಗಿ, ಅಂದರೆ ಅಭಿನ್ನ ಭಾವ ಅಂತಂದ್ರೇನು, ನಾನು ಭಗವಂತ ಬೇರೆ ಅಲ್ಲ, ಅಂದರೆ ಒಂದಾಗ್ಬಿಟ್ಟಿರ್ತಾನವನು. ಅಷ್ಟರ ಮಟ್ಟಿಗೆ ಅವನು ತನ್ನನ್ನು ತಾನು ಮರ್ತು ಹೋಗಿರ್ತಾನೆ, ಭಗವಂತನಲ್ಲೇ ಅವನು ಸಮರ್ಪಿತನಾಗಿರ್ತಾನೆ ಅಂತ. ಆ ಒಂದು ಸ್ಥಿತಿಗೆ ಪಾತ್ರನಾಗಿರುವಂಥವನು ಇವನು. ಅಂದರೆ ಇಂಥ ಎಲ್ಲ ಗುಣಗಳು ಯಾರಲ್ಲಿರುತ್ತೋ ಅಂಥವನು ಮಾತ್ರನೇ ಈ ರೀತಿಯ ಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಆಮೇಲೆ ಹೇಳ್ತಾನೆ, ಆ ಸಚ್ಚಿದಾನಂದ ಘನ ಬ್ರಹ್ಮನಲ್ಲಿ ಸ್ಥಿತನಾಗಿರುವಂತಹ ಪ್ರಸನ್ನ ಮನಸ್ಸಿರುವಂತಹ ಯೋಗಿ ಯಾರಿಗಾಗೂ ಕೂಡ ಶೋಕ ಪಡೋದಿಲ್ಲ, ಯಾವುದನ್ನು ಬಯಸೋದಿಲ್ಲ. ಇಂತಹ ಸಮಸ್ತ ಪ್ರಾಣಿಗಳಲ್ಲೂ ಕೂಡ ಸಮಭಾವನೆ ಇರುವಂತಹ ಯೋಗಿ ನನ್ನ ಪರಾಭಕ್ತಿಯನ್ನು ಪಡ್ಕೊಳ್ತಾನೆ ಅಂತ ಸ್ವಯಂ ಭಗವಂತ ಹೇಳಿದಾನೆ. ಅಂದರೆ ಎಲ್ಲ ಜೀವಿಗಳಲ್ಲೂ ಕೂಡ ಸಮಭಾವನೆಯನ್ನು ಇಟ್ಕೊಳ್ಳುವಂಥವನು. ಇವನು ಮೇಲು ಇವನು ಕೀಳು ಯಾವುದನ್ನು ನೋಡೋದಿಲ್ಲ. ಆ ರೀತಿಯ ಒಂದು ಸ್ಥಿತಿಯಲ್ಲಿ ಯಾರು ಇರ್ತಾನೋ ಅಂಥ ಯೋಗಿ ನನ್ನ ಭಕ್ತಿಯನ್ನು ಪಡ್ಕೊಳ್ತಾನೆ. ಅದು ಏನು ಪರಾಭಕ್ತಿಯನ್ನು ಅಂತ ಹೇಳಿದ್ದಾನೆ. ಈ ಪರಾಭಕ್ತಿಯ ಮೂಲಕ ಅವನು ಪರಮಾತ್ಮನಾದಂತಹ ನಾನು ಯಾರು ಅನ್ನೋದು, ಆಮೇಲೆ ಯಾವ ಪ್ರಭಾವದಿಂದ ನಾನು ಯುಕ್ತನಾಗಿದ್ದೀನಿ, ಸರಿಯಾಗಿ ಹೇಗಿದ್ದೀನೋ ಹಾಗೆ ನನ್ನನ್ನು ತತ್ವದಿಂದ ತಿಳ್ಕೊಳ್ತಾನೆ. ನೋಡಿ, ಈ ಸ್ಥಿತಿಗೆ ನಾವು ತಲುಪಿದಾಗ ಈಗ ನಾವೇನು ಮಾಡ್ತೀವಿ, ನಮ್ಮ ಮನೇಲಿರೋರನ್ನ ನಾವು ನಮ್ಮವರು ಅಂತ ತಿಳ್ಕೊಳ್ತೀವಿ, ನಮ್ಮ ಮನೆಯಿಂದ ಹೊರಗಡೆ ಇರೋರನ್ನ ಅಂದರೆ ನನ್ನ ಜೊತೆಲಿರೋರನ್ನ ನನ್ನವರು, ಬೇರೆಯವರೆಲ್ಲ ಬೇರೆಯವರು ಅಂತ ತಿಳ್ಕೊಳ್ತೀವಿ. ಇದು ನಂದು, ಇದು ಅವ್ರದ್ದು, ಇದು ಬೇರೆಯವ್ರದ್ದು, ಆಮೇಲೆ ಅವರು ಕೆಟ್ಟವರು, ಇವರು ಒಳ್ಳೆಯವರು, ಈ ರೀತಿ ಎಲ್ಲ ಭೇದ ಬುದ್ಧಿ ನಮ್ಮಲ್ಲಿದೆ ಅಲ್ವಾ. ಆ ಎಲ್ಲ ಹೋಗಿ ಎಲ್ಲ ಒಂದೇ ಅನ್ನುವಂಥ ಸಮಭಾವನೆ ಬರುವಂಥ ಒಂದು ಸ್ಥಿತಿಗೆ ನಾವು ತಲುಪಬೇಕು. ಆಗ ಮಾತ್ರ ಭಗವಂತ ಹೇಗಿದಾನೋ, ಅವನು ಏನೆಲ್ಲ ಮಾಡ್ತಾನೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ತತ್ವದಿಂದ ತಿಳ್ಕೊಳ್ತಾನೋ, ಮತ್ತು ಆ ಭಕ್ತಿಯಿಂದ ನನ್ನನ್ನು ತತ್ವದಿಂದ ತಿಳ್ಕೊಂಡು ತತ್ಕಾಲದಲ್ಲೇ ಯಾವಾಗ ನಮಗದು ಗೊತ್ತಾಗ್ಬಿಡುತ್ತೋ, ತತ್ವದಿಂದ ಯಾವಾಗ ಭಗವಂತನನ್ನು ತಿಳ್ಕೊಳ್ತೀವೋ ತಕ್ಷಣ ನನ್ನಲ್ಲಿ ಅವನು ಪ್ರವೇಶ ಮಾಡ್ತಾನೆ. ಅಂದರೆ ಅವನೇ ನಾನು, ನಾನೇ ಅವನಾಗ್ಬಿಡ್ತೀನಿ ಅಂತ ಅರ್ಥ. ಹೀಗೆ ಎಷ್ಟೋ ಕಡೆ ನಾವು ಕೇಳಿರ್ತೀವಿ, ಭಗವಂತನಲ್ಲಿ ಒಂದಾಗ್ಬಿಟ್ರು, ಐಕ್ಯವಾಗ್ಬಿಟ್ರು ಅಂತೆಲ್ಲ. ಯಾಕೆ? ಅವರಿಗೆ ತತ್ವಜ್ಞಾನ ಸಿಕ್ಬಿಟ್ಟಿರುತ್ತೆ, ಅವರಿಗೆ ತತ್ವಜ್ಞಾನದ ಒಂದು ಅರಿವಾಗ್ಬಿಡುತ್ತೆ. ಆವಾಗ ಭಗವಂತ ಏನು ಅನ್ನೋದು ಗೊತ್ತಾದಾಗ ಅವರು ಭಗವಂತನಲ್ಲೇ ಒಂದಾಗ್ಬಿಡ್ತಾರೆ. ಸೊ ಇದರಿಂದನೇ ಇಲ್ಲಿ ಸಾಂಖ್ಯಯೋಗದ ಸಾಧನೆಯಿಂದ ಯಥಾರ್ಥ ತತ್ವಜ್ಞಾನ ಅನ್ನೋದು ಉಂಟಾಗತ್ತೆ, ಆಗ ಮೋಕ್ಷ ಪ್ರಾಪ್ತಿ ಆಗತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ವಿವರಣೆಯನ್ನು ಮಾಡಿದ್ದಾರೆ. ಈ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಆಯಿತಾ. ಈಗ ಇಲ್ಲಿರೋದು ಅಷ್ಟೂ ವಿಚಾರಗಳನ್ನು ನಾವು ತುಂಬ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಮತ್ತೆ ಕೇಳಿ, ಆಗ ಸ್ವಲ್ಪ ಆದರೂ ಅರ್ಥ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.